ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆಯ ಗುದ್ದಾಟದ ಆಟ ಇನ್ನೂ ಕೂಡ ಮುಗಿತಾ ಇಲ್ಲ. ಪಟ್ಟ ಉಳಿಸಿಕೊಳ್ಳೋಕೆ ಟೆಕ್ನಿಕ್ ಮೇಲೆ ಟೆಕ್ನಿಕ್ ಅನ್ನ ಬಳಸ್ತಾ ಇದ್ದಾರೆ ಎಲ್ಲಾ ನಾಯಕರು. ಕೈನಲ್ಲಿ ಮುಗಿಯದ ಗದ್ದುಗೆ ಗುದ್ದಾಟದ ಆಟ, ಪಟ್ಟ ಉಳಿಸಿಕೊಳ್ಳಲು ಟೆಕ್ನಿಕ್ ಮೇಲೆ ಟೆಕ್ನಿಕ್. ದೆಹಲಿಗೆ ತೆರಳುವ ಮುನ್ನ ಸಿದ್ದು ಡೀಪ್ ಡಿಸ್ಕಸ್. ತಮ್ಮ ಆಪ್ತರ ಜೊತೆ ಚರ್ಚೆ ನಡೆಸಿರೋ ಸಿದ್ದು ಎಚ್ಚರಿಕೆಯ ಹೆಜ್ಜೆ ಇಟ್ಟು ಡೆಲ್ಲಿಗೆ ತೆರಳಿರುವ ಸಿಎಂ ಸಿದ್ದರಾಮಯ್ಯ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಆಡಳಿತ ಪಕ್ಷವಾದಂತಹ ಕಾಂಗ್ರೆಸ್ನಲ್ಲಿ ಈ ಗದ್ದುಗೆಯ ಗುದ್ದಾಟದ ಆಟ ಇನ್ನೂ ಕೂಡ ಮುಗಿತಾ ಇಲ್ಲ. ಹೀಗಾಗಿ ಪಟ್ಟವನ್ನ ಉಳಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಅವರು ಟೆಕ್ನಿಕ್ ಮೇಲೆ ಟೆಕ್ನಿಕ್ ಅನ್ನ ಬಳಸ್ತಾ ಇದ್ದಾರೆ. ಹಾಗೆ ಕಸರತ್ತನ್ನ ಕೂಡ ಮಾಡ್ತಾ ಇರುವಂತದ್ದು. ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯೂ ಕೂಡ 5 ವರ್ಷ ನಾನೇ ಪೂರ್ಣಾವಧಿಯ ಸಿಎಂ ಎನ್ನುವಂತಹ ಹೇಳಿಕೆಯನ್ನ ಕೂಡ ನೀಡ್ತಾ ಇರುವಂತದ್ದು. ಕೊನೆಯ ಬಾರಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರು. 5 ವರ್ಷ ಪೂರ್ಣಾವಧಿ ನಾನೇ ಸಿಎಂ ಎನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು ದೆಹಲಿಯಲ್ಲಿ. ಈ ಬಾರಿ ಕೂಡ CWC ಮೀಟಿಂಗ್ಗೆ ತೆರಳಿದ್ದಾರೆ. ಈ ಬಾರಿಯೂ ಕೂಡ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಬಹುದು, ಹಾಗೆ ಮತ್ತೆ ಈ ಒಂದು ಹೇಳಿಕೆಯನ್ನ ಪುನರುಚ್ಚಾರ ಮಾಡ್ತಾರಾ? ಒಟ್ಟಾರೆಯಾಗಿ ದೆಹಲಿಗೆ ಹೊರಡುವ ಮುನ್ನ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಹಾಗೆ ತಮ್ಮ ಆಪ್ತರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳುವ ಮುನ್ನ. ಹಾಗಾದ್ರೆ ಯಾರ ಜೊತೆ ಚರ್ಚೆಯನ್ನ ನಡೆಸಿದ್ರು, ಏನೆಲ್ಲ ಚರ್ಚೆಯನ್ನ ಮಾಡಿದ್ರು, ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಯಾವೆಲ್ಲ ಬದಲಾವಣೆಗಳಾಗಬಹುದು, ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡ್ತಾರಾ, ವರಿಷ್ಠರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ ವಿಚಾರಗಳನ್ನ ಚರ್ಚೆ ಮಾಡಲಾಗತ್ತೆ, ಇನ್ನ ಸೂಚನೆಯನ್ನ ಏನಾದರೂ ನೀಡಲಿದ್ದಾರಾ ಹೈಕಮಾಂಡ್ ವರಿಷ್ಠರು ಸಿಎಂ ಸಿದ್ದರಾಮಯ್ಯ ಅವರಿಗೆ? ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು ದೆಹಲಿಯ ಸಿಎಂ ಸಿದ್ದರಾಮಯ್ಯ ಅವರ ಪಯಣ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಒಡೆದ ಮನೆ ಆಗಿರುವಂಥದ್ದು ಬಣಬಡಿದಾಟ ನಡೀತಾ ಇದೆ. ಈ ಬಣಬಡಿದಾಟದ ಮಧ್ಯೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೋಗಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಖರ್ಗೆ ಅವರು ಕೂಡ ಹೋಗಿರುವಂಥದ್ದು. CWC ಕಾರ್ಯಕಾರಿಣಿ ಸಭೆ ಇದೆ. ಈ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿ ಆಗಿರ್ಬೋದು, ರಾಜ್ಯದ ಆಗು ಹೋಗುಗಳು, ಆರ್ಥಿಕ ಸ್ಥಿತಿ ಗತಿ ಎಲ್ಲದರ ಕುರಿತಂತೆ ಈಗಾಗಲೇ ಚರ್ಚೆಗಳನ್ನು ಕೂಡ ನಡೆಸಬಹುದು ಈ ಒಂದು ಮೀಟಿಂಗ್ನಲ್ಲಿ ಎನ್ನಲಾಗ್ತಾ ಇದೆ. ಹೀಗಾಗಿ ಗದ್ದುಗೆ ಗುದ್ದಾಟದ ಗೊಂದಲ ರಾಜ್ಯದಲ್ಲಿ ಇದೆ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ್ದಾರೆ. ಸಭೆ ಮುಗಿದ ಬಳಿಕ ದೆಹಲಿಯಲ್ಲಿ ಇರುವಂತಹ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡ್ತಾರಾ? ಭೇಟಿ ಮಾಡಿ ರಾಜ್ಯದಲ್ಲಿ ಇರುವಂತಹ ಸಿಎಂ ಕುರ್ಚಿಯ ಗೊಂದಲದ ಬಗ್ಗೆ ಮಾತನಾಡ್ತಾರಾ? ಈ ಗೊಂದಲದ ಒಂದು ನಿವಾರಣೆಗೆ ಅವರು ಕೂಡ ಸಜೆಷನ್ ಕೊಡ್ತಾರಾ? ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂಥದ್ದು ದೆಹಲಿಯ ಪ್ರಯಾಣ. ಇಂದು ನಡೆಯಲಿರುವಂತಹ CWC ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಭೆಯ ನಂತರ ಹೈಕಮಾಂಡ್ ವರಿಷ್ಠರ ಜೊತೆ ಸಿಎಂ ಮಾತುಕತೆಯಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇಂದು CWC ಸಭೆಯಲ್ಲಿ ಭಾಗಿಯಾಗಲಿರುವ ಸಿಎಂ ಸಿದ್ದು ಸಭೆಯ ನಂತರ ಹೈಕಮಾಂಡ್ ಜೊತೆ ಸಿಎಂ ಮಾತಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಹೈ ಜೊತೆ ಏನು ಮಾತನಾಡಬೇಕೆಂದು ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಡೆಲ್ಲಿಗೆ ಹೋಗೋಕ್ಕೂ ಮುನ್ನ ಬಳಗದ ಜೊತೆ ಸಿದ್ದು ಚರ್ಚೆಯನ್ನ ಮಾಡಿರುವಂಥದ್ದು. ನಮ್ಮ ನಡೆ ಏನಿರಬೇಕು, ದಾಳ ಹೇಗೆ ಉರುಳಿಸಬೇಕು, ಕುರ್ಚಿ ನಮ್ಮಲ್ಲೇ ಉಳಿಬೇಕು ಅಂದರೆ ಏನು ಮಾಡಬೇಕು, ಹೈಕಮಾಂಡ್ ಮುಂದೆ ಯಾವ ವಿಷಯ ಮಾತಾಡಬೇಕು, ಏನು ಮಾತನಾಡಬಾರ್ದು, ಹೀಗೆ ಇಂಚು ಇಂಚಾಗಿ ತಮ್ಮ ಆಪ್ತರ ಜೊತೆ ಚರ್ಚೆಯನ್ನ ಮಾಡಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ ಅವರು. ಸಿಎಂ ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಳಗದಲ್ಲಿ ಒಂದಷ್ಟು ಜನ ಗುರುತಿಸಿಕೊಂಡಿದ್ದಾರೆ. ತುಂಬ ಆತ್ಮೀಯರಾಗಿರ್ತಕ್ಕಂಥ ಸಚಿವರ ಜೊತೆ, ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗುವ ಮುನ್ನ ಮಾತನಾಡಿರುವಂಥದ್ದು. ಹಾಗಾದರೆ ಏನು ಮಾತನಾಡಿರ್ಬೋದು ನೋಡಿ, ಹೈಕಮಾಂಡ್ ಜೊತೆ ಏನು ಮಾತನಾಡಬೇಕು,
ವರಿಷ್ಠರನ್ನ ಹೇಗೆ ಕುರ್ಚಿ ನಮ್ಮಲ್ಲೇ ಅಂದರೆ ನಮ್ಮ ಬಣದಲ್ಲೇ ಇರುವಂತೆ ಹೇಗೆ ನಾವು ನಡೆದುಕೊಳ್ಬೇಕು, ನಮ್ಮ ಮುಂದಿನ ನಡೆ ಹೇಗಿರಬೇಕು, ಹಾಗೆ ದಾಳವನ್ನು ಹೇಗೆ ಉರುಳಿಸಬೇಕು, ಡಿ ಕೆ ಶಿವಕುಮಾರ್ ಅವರನ್ನ ಈ ಒಂದು ಕುರ್ಚಿ ಫೈಟ್ನಿಂದ ಹೇಗೆ ಹೊರಗಡೆ ಇಡಬೇಕು, ಕುರ್ಚಿ ನಮ್ಮಲ್ಲೇ ಉಳಿಬೇಕು ಅಂದರೆ ಏನೆಲ್ಲ ಕಸರತ್ತು ಮಾಡಬೇಕು, ಹಾಗೆ ಹೈಕಮಾಂಡ್ ವರಿಷ್ಠರ ಮುಂದೆ ಯಾವೆಲ್ಲ ವಿಚಾರಗಳನ್ನು ನಾಜೂಕಾಗಿ ಮಾತನಾಡಬೇಕು, ಯಾವೆಲ್ಲ ವಿಚಾರಗಳನ್ನು ಮಾತನಾಡಬಾರ್ದು, ಹೀಗೆ ಇಂಚಿಂಚಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ತಮ್ಮ ಆಪ್ತ ಬಳಗದಲ್ಲಿರುವಂತಹ ಸಚಿವರು ಶಾಸಕರಿಗೆ ಸೂಚನೆಯನ್ನ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಒಂದು ತೀವ್ರವಾದಂತಹ ಡಿಸ್ಕಸ್ ಕೂಡ ಮಾಡಿರುವಂಥದ್ದು ಇದೇ ವಿಚಾರವಾಗಿ. ಸಿಎಂ ಸಿದ್ದರಾಮಯ್ಯ ಮೇಲೆ ಆಪ್ತ ಸಚಿವರ ಒತ್ತಡ ಕೂಡ ಇರುವಂಥದ್ದು. ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡುವ ಹಾಗಿಲ್ಲ ಎನ್ನುವಂತಹ ಒತ್ತಡ ಆಗಿದೆ. ಹೈಕಮಾಂಡ್ ಮುಂದೆ ಕೆಲ ವಿಚಾರವನ್ನ ಪ್ರಸ್ತಾಪ ಮಾಡಲು ಒತ್ತಾಯವನ್ನ ಕೂಡ ಮಾಡಿದ್ದಾರಂತೆ. ಕುರ್ಚಿ ಮೇಲೆ ನೀವೇ ಇರಬೇಕು ಅಂತ ಆಪ್ತರು ಸಲಹೆಯನ್ನ ಕೂಡ ನೀಡಿದ್ದಾರಂತೆ. ಕೆಜೆ ಜಾರ್ಜ್, ಜಮೀರ್ ಖಾನ್ ಹಾಗೆ ಮಹದೇವಪ್ಪ ಜೊತೆ ಚರ್ಚೆಯನ್ನ ಕೂಡ ಮಾಡಲಾಗಿರುವಂಥದ್ದು. ರಹಸ್ಯವಾಗಿ ಮಾತನಾಡಿ ಡೆಲ್ಲಿಗೆ ತೆರಳಿದ್ದಾರೆ ಟಗರು ಎನ್ನಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಲವಾರು ಸಚಿವರು, ಶಾಸಕರು ಎಲ್ಲರೂ ಕೂಡ ಇದ್ದಾರೆ. ಪರಮೇಶ್ವರ್ ಅವರಿದ್ದಾರೆ, ಕೆಎನ್ ರಾಜಣ್ಣ ಅವರಿದ್ದಾರೆ. ಅದರ ಜೊತೆಗೆ ನೋಡಿ, ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಅವರು ಕೂಡ ಇದ್ದಾರೆ, ಹಾಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದ್ದಾರೆ. ಮಹದೇವಪ್ಪ ಅವರ ಜೊತೆ ಕೂಡ ಚರ್ಚೆಯನ್ನು ಮಾಡಿರುವಂಥದ್ದು. ನಿನ್ನೆ ದೆಹಲಿಗೆ ಹೊರಡುವಂತಹ ಸಂದರ್ಭದಲ್ಲಿ ಜಾರ್ಜ್, ಜಮೀರ್ ಮತ್ತು ಮಹದೇವಪ್ಪ ಅವರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರಂತೆ. ನೋಡಿ, ಅವರು ಕೂಡ ಒತ್ತಡವನ್ನು ಹಾಕ್ತಾ ಇರುವಂಥದ್ದು, ಏನಾದರೂ ಆಗಲಿ ಈ ಸಿಎಂ ಕುರ್ಚಿಯನ್ನು ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡ್ಬಾರ್ದು, ಸಿಎಂ ಕುರ್ಚಿಯನ್ನು ನಿಮ್ಮ ಹತ್ರನೇ ಉಳಿಸ್ಕೊಳ್ಬೇಕು. ಹೀಗೆ ಒಂದಷ್ಟು ಹೈಕಮಾಂಡ್ ವರಿಷ್ಠರ ಮುಂದೆ ಯಾವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು, ಪ್ರಸ್ತಾಪ ಮಾಡಬಾರ್ದು, ಈ ಬಗ್ಗೆ ಡಿಸ್ಕಸನ್ನು ಕೂಡ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ರಹಸ್ಯವಾಗಂತೂ ಮಾತನಾಡಿದ್ದಾರೆ ಈ 4 ಜನ. ರಹಸ್ಯವಾಗಿ ಮಾತನಾಡಿ ಇದೀಗ ನಿನ್ನೆ ಸಂಜೆ ದೆಹಲಿಗೆ ತೆರಳಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು CWC ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. CWC ಮೀಟಿಂಗ್ ಆದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ವರಿಷ್ಠರನ್ನ ಕೂಡ ಭೇಟಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ನಾಯಕತ್ವ ಬದಲಾವಣೆಯ ವಿಷಯಕ್ಕೆ ಸಿದ್ದು ಏಟು. ಸಂಪುಟ ಚೇಂಜ್ ದಾಳವನ್ನ ಉರುಳಿಸ್ತಾರಾ ಹಾಗಾದ್ರೆ ಟಗರು? CWC ಸಭೆಯ ನಂತರ ಹೈಕಮಾಂಡ್ ಜೊತೆ ಸಿದ್ದು ಟಾಕ್. ನಾಯಕತ್ವ ಪ್ರಸ್ತಾಪ ಮಾಡದೆ ಬರೀ ಪುನರ್ರಚನೆಯ ಮಾತಾಡ್ತಾರಾ ಹಾಗಾದ್ರೆ? ಮುಂದಿನ ಆಗು ಹೋಗುಗಳ ಕುರಿತು ಸಿಎಂ ಪ್ರಸ್ತಾಪವನ್ನ ಕೂಡ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಕುರ್ಚಿ ತನ್ನಲ್ಲೇ ಉಳಿಸಿಕೊಳ್ಳೋಕೆ ಟಗರು ಪಗಡಿಯಾಟವನ್ನ ಆಡೋಕೆ ಮುಂದಾಗಿರುವಂಥದ್ದು. ಈಗಾಗಲೇ ರಾಜಕೀಯದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದೇ ಒಂದು ಹಾಟ್ ಟಾಪಿಕ್ ಅಂತಂದರೆ ಅದು ಯಾವಾಗಲೂ ಕೂಡ ನಾಯಕತ್ವ ಬದಲಾವಣೆ ಅಂತಲೇ ಹೇಳ್ಬೋದು. ನಾಯಕತ್ವ ಬದಲಾವಣೆ ಆಗುತ್ತೆ, ಸಿಎಂ ಚೇಂಜ್ ಆಗ್ತಾರೆ. ಎಲ್ಲಿವರೆಗೂ ಚೇಂಜ್ ಆಗ್ತಾರೆ? ಹೈಕಮಾಂಡ್ ವರಿಷ್ಠರು ಈ ಬಗ್ಗೆ ಏನು ಡಿಸಿಷನ್ ತಗೊಳ್ತಾರೆ, ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಇವೆಲ್ಲವೂ ಕೂಡ ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿರುವಂಥದ್ದು. ಈಗ ಸಿಎಂ ಸಿದ್ದರಾಮಯ್ಯನವರೇನೋ ಹೋಗ್ಬಿಟ್ಟಿದ್ದಾರೆ ದೆಹಲಿಗೆ, CWC ಸಭೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಸಭೆ ಆದ ಬಳಿಕ ಹೈಕಮಾಂಡ್ ಜೊತೆ ಅಂದರೆ ಹೈಕಮಾಂಡ್ ವರಿಷ್ಠರ ಜೊತೆ ಖರ್ಗೆ ಅವರ ಜೊತೆ ಆಗಿರ್ಬೋದು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಇವರ ಜೊತೆ ಮಾತುಕತೆಯಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಏನು ಮಾತನಾಡಬೇಕು ಇದೆಲ್ಲದರ ಕುರಿತಂತೆ ಚರ್ಚೆಯನ್ನು ಕೂಡ ನಡೆಸಿರುವಂಥದ್ದು. ಇದೇ ವಿಚಾರವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ಈಗಾಗಲೇ CWC ಸಭೆಯ ನಂತರ ಹೈಕಮಾಂಡ್ ಜೊತೆ ಮಾತನಾಡ್ತಾರಾ ಸಿಎಂ ಸಿದ್ದರಾಮಯ್ಯ? ಕಾದು ನೋಡಬೇಕಾಗತ್ತೆ.